ಶಿಕ್ಷಣವೇ ಬೆಳಕು, ಗುರುವೇ ದಿವ್ಯ ದೀಪ ಎನ್ನುವ ನುಡಿಮುತ್ತು ನಮ್ಮೆಲ್ಲರ ಹೃದಯದಲ್ಲಿ ಈ ದಿನ ಪ್ರತಿಧ್ವನಿಸುತ್ತಿರುವುದು ನಿಜ. ಈ ನುಡಿಗೆ ಜೀವಂತ ಸಾಕ್ಷಿಯಾಗಿರುವವರು ನಮ್ಮ ಗೌರವಾನ್ವಿತ ಪ್ರಾಚಾರ್ಯೆ ಪ್ರೊಫೆಸರ್ ರಾಜೇಶ್ವರಿ ಎಚ್. ನೂರಾರು ಹೃದಯಗಳಲ್ಲಿ ಜ್ಞಾನದ ಬೆಳಕನ್ನು ಹಚ್ಚಿದ ದಿವ್ಯ ಜ್ಯೋತಿ ಇವರು. ಪ್ರೊಫೆಸರ್ ರಾಜೇಶ್ವರಿ ಮೇಡಮ್ ಇವರು 1965 ನವೆಂಬರ್ 11 ಹೊನ್ನಾಳಿ ತಾಲೂಕಿನ ನ್ಯಾಮತಿಯಲ್ಲಿ ಜನಿಸಿ ಬಾಲ್ಯದಿಂದಲೇ ವಿದ್ಯೆಗೂ ನಿಷ್ಠೆಗೂ ಸಾಕಾರ ರೂಪವಾದವರು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನ್ಯಾಮತಿಯಲ್ಲಿ ಹಾಗೂ PUC ಮತ್ತು ಪದವಿ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಪಡೆದು BA ಪದವಿಯನ್ನು ಶಿವಮೊಗ್ಗದ ಪ್ರತಿಷ್ಠಿತ ಕಮಲಾ ನೆಹರು ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ತದನಂತರ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿ B.Ed ಪದವಿಯನ್ನು ಶಿವಮೊಗ್ಗದಲ್ಲಿ ಮತ್ತು M.Ed ಪದವಿಯನ್ನು ಮೈಸೂರಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ತಮ್ಮ PhD ಪದವಿಯಲ್ಲಿ ಡಾಕ್ಟರ್ ಶಿವಕುಮಾರಸ್ವಾಮಿ ಚಲ್ಯಾರವರ ಮಾರ್ಗದರ್ಶನದಲ್ಲಿ ಸೂರಂ ಎಕ್ಕುಂಡಿಯವರ ಜೀವನ ಮತ್ತು ಸಾಹಿತ್ಯ ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಶೈಕ್ಷಣಿಕವಾಗಿ ಹಲವು ಮಜಲುಗಳನ್ನು ದಾಟಿರುತ್ತಾರೆ. ಬಾಲ್ಯದಿಂದಲೇ ಪ್ರತಿಭಾವಂತೆಯಾಗಿರುವಂತಹ ಪ್ರೊಫೆಸರ್ ರಾಜೇಶ್ವರಿ ಮೇಡಮ್ ಅವರು BAಯಲ್ಲಿ 1 ಚಿನ್ನದ ಪದಕ ಹಾಗೂ MA ಪದವಿಯಲ್ಲಿ 2 ಚಿನ್ನದ ಪದಕಗಳನ್ನು ಪಡೆದು ವಿದ್ಯಾರ್ಥಿ ಜೀವನದಲ್ಲಿಯೇ ಉತ್ತಮ ಸಾಧನೆಯನ್ನು ಮಾಡಿರುವಂತಹವರು ನಮ್ಮ ಹೆಮ್ಮೆಯ ಪ್ರಾಚಾರ್ಯ ಪ್ರೊಫೆಸರ್ ರಾಜೇಶ್ವರಿ ಮೇಡಮ್. ಗುರು ಒಬ್ಬರ ಸತ್ಸಂಗವೇ ಶತಮಾನಗಳ ಬೆಳಕು ಹೊರಡುತ್ತದೆ ಎಂಬ ನುಡಿಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅಧ್ಯಯನವನ್ನು ಬದುಕಿನ ದಿಕ್ಕಾಗಿಸಿಕೊಂಡ ಪ್ರೊಫೆಸರ್ ರಾಜೇಶ್ವರಿ ಮೇಡಮ್ 1994 KES ಸೇವೆಯ ಮೂಲಕ ಹೆದ್ದಾರಿಪುರದ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಅಲ್ಲಿ ಅವರು ಗುಣಮಟ್ಟದ ಪಾಠ ಪ್ರವಚನದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಬದುಕನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟರು. ಜುಲೈ 1996 ಕಾಲೇಜು ಶಿಕ್ಷಣ ಇಲಾಖೆಗೆ ಸೇರಿ ಭದ್ರಾವತಿ, ಶಿರಾಳಕೊಪ್ಪ, ಶಿವಮೊಗ್ಗ ಹಾಗೂ ಕೊನೆಗೆ ಸಾಗರದಲ್ಲಿ 2.5 ವರ್ಷಗಳ ಕಾಲ ಪ್ರಾಂಶುಪಾಲೆಯಾಗಿ ಇಂದು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರು ಕೇವಲ ಪ್ರಾಧ್ಯಾಪಕಿಯಲ್ಲ, ಬದುಕಿಗೆ ದಾರಿದೀಪ. 10 ವರ್ಷಗಳ ಕಾಲ ಶಿರಾಳಕೊಪ್ಪ ಮತ್ತು ಸಾಗರದಲ್ಲಿ ಪ್ರಾಚಾರ್ಯ ಸ್ಥಾನದಲ್ಲಿದ್ದ ಅವರು ಕಾಲೇಜು ವಾತಾವರಣವನ್ನು ಶಿಸ್ತಿನಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಮಾನವೀಯತೆಯಿಂದ ರೂಪಿಸಿದ ಮಹಾತಾಯಿ. ಅವರ ಆಡಳಿತ ದೃಷ್ಟಿ ಮಾತ್ರವಲ್ಲದೆ ಸಹಾನುಭೂತಿಯ ನೋಟವು ಸಹೋದ್ಯೋಗಿಗಳ, ವಿದ್ಯಾರ್ಥಿನಿಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಾಧನೆಯ ಸಪ್ತಸಾಗರ ದಾಟಿದವರು, ಶ್ರದ್ಧೆ ಎನ್ನುವ ಹಣೆಬರಹವನ್ನು ಬರೆದವರು ನಮ್ಮ ಹೆಮ್ಮೆಯ ಪ್ರಾಂಶುಪಾಲರು ಪ್ರೊಫೆಸರ್ ರಾಜೇಶ್ವರಿ ಮೇಡಮ್. ಅವರು 4 ಕನ್ನಡ ಪುಸ್ತಕಗಳನ್ನು ಬರೆದಿದ್ದು 21ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಓರ್ವ PhD ವಿದ್ಯಾರ್ಥಿಗೆ ಮಾರ್ಗದರ್ಶನ ನೀಡಿ ಜ್ಞಾನದ ಬೆಳಕನ್ನು ಮುಂದಿನ ಪೀಳಿಗೆಗೆ ಹರಿಸಿದ್ದಾರೆ. ಸಂಶೋಧನೆಯಿಂದ ತತ್ವ, ತತ್ವದಿಂದ ನಡತೆ, ಅವರ ಸನ್ನಡತೆ ಅದೆಷ್ಟೋ ಮನಗಳನ್ನು ಎಂದು ಬೆಳಗಿದೆ. ಅರಿವೇ ಅಲಂಕಾರ, ಮಾತೆ ಮಾಣಿಕ್ಯ, ನಡವಳಿಕೆ ನವಮುತ್ತು ಎಂಬ ಹಿರಿಯರ ನುಡಿಯಂತೆ ಅವರು ಬೋಧಿಸಿದ ಪಾಠಗಳು, ಜೀವನ ಪಾಠಗಳು, ಮಾನವೀಯ ಮೌಲ್ಯಗಳು, ಸತ್ಯಸಂಧತೆ, ಸಮಯ ಪಾಲನೆ, ಬದ್ಧತೆ ಮತ್ತು ಸೇವಾ ಭಾವನೆ ಕೇವಲ ಅವರನ್ನು ಅಧ್ಯಾಪಕಿ ಸ್ಥಾನಕ್ಕೆ ಸೀಮಿತವಾಗಿರಿಸದೆ ಅನುಭವದ ತಾಯಿ, ಜ್ಞಾನದ ರೂಪವತಿ, ಕಾಳಜಿಯ ಕನಸು ಎಂಬ ಬಿರುದಾಂಕಿತವನ್ನ ನೀಡಿವೆ. ತಾನೊಂದು ದೀಪವಾಯಿತು ಇತರನ್ನೆಲ್ಲ ಬೆಳಗಿಸಲು ಎಂಬ ವಚನದ ಸಾಲಿನಂತೆ ಅವರ ನಡೆ, ಮಾತು, ಮೌನ, ಸಂಯಮವೆಂಬಂತಹ ಶಕ್ತಿ ಎಲ್ಲರಿಗೂ ಮಾದರಿಯಾಗಿದೆ. ಸಹೋದ್ಯೋಗಿಗಳ ನಡುವೆ ತಾಯಿಯಂತೆ ಬೆರೆತು ಪ್ರೀತಿಯಿಂದ, ಸ್ಪಷ್ಟ ನಡವಳಿಕೆಯಿಂದ ಎಲ್ಲರ ಹೃದಯ ಗೆದ್ದವರು ಪ್ರೊಫೆಸರ್ ರಾಜೇಶ್ವರಿ ಎಚ್ ಮೇಡಮ್ ಅವರು. ಸುದೀರ್ಘ ಇತಿಹಾಸವಿರುವ ಶ್ರೀಮತಿ ಇಂದಿರಾ ಗಾಂಧಿ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಥಮ ಹೆಮ್ಮೆಯ ಮಹಿಳಾ ಪ್ರಾಚಾರ್ಯೆಯಾಗಿ ಹುದ್ದೆಯನ್ನು ಅಲಂಕರಿಸಿದ ನಂತರ ಕಾಲೇಜಿನ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಇವರು ಕಾಲೇಜಿನ ಆವರಣವನ್ನು ಇನ್ನಷ್ಟು ಹಸಿರಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕಾಲೇಜಿನ ಎದುರಿನ ಸುಂದರವಾದಂತಹ ಸಾಲುಗಿಡಗಳು, ಸುಂದರವಾದಂತಹ ನಾಮಫಲಕಗಳು ಇವರ ನೇತೃತ್ವದಲ್ಲಿ ಆದಂಥವು. ಕಾಲೇಜಿನ ಗ್ರಂಥಾಲಯದ ಅಭಿವೃದ್ಧಿಗೆ ಇವರ ಕೊಡುಗೆ ಅಪಾರ.
ಎಲ್ಲ ರೀತಿಯ ಸೌಕರ್ಯಗಳು ಇಂದು ಗ್ರಂಥಾಲಯದಲ್ಲಿ ಲಭ್ಯವಿರುವುದಕ್ಕೆ ಪ್ರಮುಖ ಕಾರಣೀಕರ್ತರು ಪ್ರೊಫೆಸರ್ ರಾಜಶ್ರೀ ಮೇಡಮ್. ಇನ್ನು ನ್ಯಾಕ್ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಸಮಯೋಚಿತ ನಿರ್ಧಾರಗಳು, ಮಿತ ಮಾತು, ಉತ್ತಮ ನಾಯಕತ್ವದ ಗುಣಗಳು ಕಾಲೇಜಿನ B++ ಶ್ರೇಣಿಗೆ ಬಹುದೊಡ್ಡ ಕಾಣಿಕೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತೆಯೇ ಕಾಲೇಜಿನ ವಿಜ್ಞಾನ ಪ್ರಯೋಗಾಲಯ, ಕ್ರೀಡಾ ವಿಭಾಗವನ್ನು ಮೇಲ್ದರ್ಜೆಗೆ ಏರಿಸುವಲ್ಲಿ ಇವರ ಪಾತ್ರ ಅತಿ ದೊಡ್ಡದು. ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸಿರುವಂತಹ ಪ್ರೊಫೆಸರ್ ರಾಜೇಶ್ವರಿ ಮೇಡಮ್ ಅವರ ಸೇವೆಯಿಂದ ನಾವೆಲ್ಲರೂ ಪ್ರೇರೇಪಿತರಾಗಿದ್ದೇವೆ. ಕಾಲ ಬದಲಾದರೂ ನೆನಪುಗಳು ಬದಲಾಗುವುದಿಲ್ಲ. ಜುಲೈ 31, 2025 ಅಂದರೆ ಈ ದಿನ ಅವರು ನಿವೃತ್ತರಾಗುತ್ತಿರುವಂತಹ ಈ ಪವಿತ್ರ ಕ್ಷಣದಲ್ಲಿ ಅವರ ಅನುಭವ, ಸಾಧನೆ ಮತ್ತು ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ತಲೆಬಾಗುತ್ತೇವೆ. ಹೋಗುವವರು ದಾರಿ ತೋರುತ್ತಾರೆ, ನಿಲ್ಲುವವರನ್ನ ಮುಂದೆ ಸಾಗಿಸುತ್ತಾರೆ. ಅವರ ಸೇವೆ ಸ್ಮರಣೀಯ, ಅವರ ನೆನಪು ಚಿರ ಅಮರ. ಅವರ ನಿವೃತ್ತಿ ಎಂದರೆ ಕೆಲಸದ ಕೊನೆಯಲ್ಲ, ಹೊಸ ಅಧ್ಯಾಯದ ಪ್ರಾರಂಭ. ಓದು, ಅಧ್ಯಯನ, ಸಾಹಿತ್ಯ ಮತ್ತು ಸಮಾಜ ಸೇವೆಯ ಮೂಲಕ ಅವರು ಇನ್ನೂ ಹಲವರ ಬದುಕಿಗೆ ಬೆಳಕು ನೀಡಬಲ್ಲವರು. ಪ್ರೊಫೆಸರ್ ರಾಜೇಶ್ವರಿ ಮೇಡಮ್ ಅವರ ಮುಂದಿನ ದಿನಗಳು ಆರೋಗ್ಯಪೂರ್ಣವಾಗಿರಲಿ, ಸಮೃದ್ಧಿಯಿಂದ ಕೂಡಿರಲಿ, ಅವರ ಕುಟುಂಬದ ಎಲ್ಲ ಸದಸ್ಯರು ಸಂತಸದಿಂದ ಇರಲಿ ಎಂಬ ಶುಭಾಶಯಗಳೊಂದಿಗೆ ನಿಮ್ಮ ವೃತ್ತಿ ಬದುಕಿನ ಸಾಧನೆ ನಮಗೆಲ್ಲರಿಗೂ ಮಾದರಿಯಾಗಿದೆ ಎನ್ನುತ್ತಾ ಗೌರವಯುತವಾಗಿ ನಮಿಸುತ್ತಿದ್ದೇವೆ ನಿಮ್ಮ ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಪೋಷಕರು. ಧನ್ಯವಾದಗಳು.